ಇಂದು ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಆಹ್ವಾನಿಸುವ ಉದ್ದೇಶ ಏನೆಂದರೆ, ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ನಿಗಮ ಮಂಡಳಿಗಳಲ್ಲಿ 3 ಲಕ್ಷ ಅಸಂಘಟಿತ ಕಾರ್ಮಿಕರ ಹೊರಗುತ್ತಿಗೆ ರೂಪದಲ್ಲಿ ಕರ್ತವ್ಯ ಕೆಲಸ ಮಾಡುತ್ತಾರೆ. ಇವರನ್ನು ಈ ಏಜೆನ್ಸಿ ಮೂಲಕ ಶೋಷಣೆ ಮಾಡುತ್ತವೆ. ಯಾವ ರೀತಿ ಅಂದರೆ, ಸರಿಯಾಗಿ ಸಂಬಳ ನೀಡುವುದಿಲ್ಲ, ESI ಆಗಲಿ PF ಆಗಲಿ ಸರಿಯಾಗಿ ಸಮಯಕ್ಕೆ ಕಟ್ಟುವುದಿಲ್ಲ, ವಂಚನೆ ಮಾಡುತ್ತವೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 19/11/2025 ಪ್ರಕರಣದಲ್ಲಿ ಇಡೀ ದೇಶಾದ್ಯಂತ ಧರ್ಮಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಸರ್ಕಾರ ಹೊರಗುತ್ತಿಗೆ ಪದ್ಧತಿ ನಿಷೇಧಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈ ಹಿನ್ನೆಲೆ 17/1/2026 ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸರ್ಕಾರವು ತಕ್ಷಣವೇ ಹೊರಗುತ್ತಿಗೆ ಪದ್ಧತಿ ಜಾರಿಗೆ ಒತ್ತಾಯಿಸಿ ಧರಣಿ ಹಮ್ಮಿಕೊಂಡಿವೆ. ಈ ಹೋರಾಟಕ್ಕೆ ಜಿಲ್ಲಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ಮಂದಿ ಹೊರಗುತ್ತಿಗೆ ನೌಕರರು ಪಾಲ್ಗೊಳಿಸುತ್ತಿದ್ದಾರೆ. ತದನಂತರ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲ್ಲ ನಿಗಮ ಮತ್ತು ಇಲಾಖೆಗಳಲ್ಲಿ ದಿನಗೂಲಿ ಮತ್ತು ಹೊರಗುತ್ತಿಗೆ ಮೂಲಕ ನೌಕರರನ್ನು ಹೊರಗೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ವಿಚಾರದಲ್ಲಿ ಧರ್ಮಸಿಂಗ್ ಎನ್ನುವಂಥ ಒಬ್ಬರು ಉತ್ತರ ಪ್ರದೇಶದ ಒಬ್ಬ ಎಂಪ್ಲಾಯಿ, ಹೊರಗುತ್ತಿಗೆ ಔಟ್ಸೋರ್ಸ್ ಎಂಪ್ಲಾಯಿ, ಸುಪ್ರೀಂ ಕೋರ್ಟ್ ಮುಂದೆ ಒಂದು ಪಿಟಿಷನ್ ಹಾಕಿದೆ. ಈ ಥರ ಇಡೀ ಭಾರತ ದೇಶದಲ್ಲಿ ಹೊರಗುತ್ತಿಗೆ ಏನು ಪದ್ಧತಿ ಇದೆ, ಅದು ಏಜೆನ್ಸಿಗಳ ಮೂಲಕ ನೌಕರರಿಗೆ ಶೋಷಣೆ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಸಂಬಳ ಪಾವತಿ ಆಗಿರೋ ಪದ್ಧತಿಗಳು, ಅವರ PF ESI ಮತ್ತು ಅವ್ರಿಗೆ ಏನೇನು ಯೂನಿಫಾರ್ಮ್, ಐಡೆಂಟಿ ಕಾರ್ಡ್ ಮತ್ತು ಇತರೆ ವಗೇರೆ ಏನು ಸೌಲಭ್ಯಗಳನ್ನು ಮತ್ತು ಕಾರ್ಮಿಕ ಇಲಾಖೆ ರೀತಿ ಮಾಡಿತ್ತು, ಅದನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅನ್ನುವಂಥ ಇದನ್ನು ಇಟ್ಕೊಂಡು ಹೋದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 19/11/1925 ರೀಸೆಂಟ್ 1.5 ತಿಂಗಳ ಹಿಂದೆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. ಆ ಜಡ್ಜ್ಮೆಂಟ್ ನಾವು ಹೇಳಿದ್ರೆ ಸಂವಿಧಾನದ ಅನುಚ್ಛೇದ 14, 15 ಮತ್ತು 21 ಸ್ಪಷ್ಟವಾಗಿ ಉಲ್ಲಂಘನೆ ಆಗಿದೆ. ಹಾಗಾಗಿ ಭಾರತ ದೇಶದಲ್ಲಿ ಏನು ಎಲ್ಲ ಸರ್ಕಾರಿ ವಲಯದಲ್ಲಿ ಉದ್ಯೋಗ ಹೊರಗುತ್ತಿಗೆ ರೂಪದಲ್ಲಿ ನೀವು ಕೆಲಸ ಮಾಡಿಸ್ಕೊತಾ ಇದ್ದೀರಿ, ಇವ್ರನ್ನ ತತ್ಕ್ಷಣ ಈ ಹೊರಗುತ್ತಿಗೆ ನಿಷೇಧ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಇದರ ಮೇಲೆ ಮಾನ್ಯ ಕರ್ನಾಟಕ ಸರ್ಕಾರ RDPR ಮಂತ್ರಿ ಆದಂಥ HK ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ರಚನೆ ಮಾಡ್ತಾರೆ 11 ತಿಂಗಳಲ್ಲಿ 2025. ಅವರು ಇಡೀ ಸಾಧಕ ಬಾಧಕಗಳ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಈ ಹೊರಗುತ್ತಿಗೆ ರೂಪದಲ್ಲಿ ಏನು ನೌಕರರು ನಾವು ತಗೊಂಡಿದ್ದೀವಿ, ಇವರನ್ನ 2028 ಒಳಗೆ ಒಳಗುತ್ತಿಗೆ ಆಗಿ ನಾವು ಮಾಡ್ತೀವಿ ಅನ್ನುವಂಥ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈ ಒಳಗುತ್ತಿಗೆ ಪದ್ಧತಿ ಅನ್ನುವಂಥ ಪದವನ್ನು ಬಳಸಿರುವುದು ಕ್ಯಾಬಿನೆಟ್ ಸಬ್ ಕಮಿಟಿಯ ಸಮಿತಿ. ಹಾಗಾಗಿ ಅದರ ಮೇಲೆ ಇನ್ನೊಂದು ಅಂಶವನ್ನು ಅವರು ಗಮನಿಸಿದ್ದೇನೆಂತಂದ್ರೆ, 2008 ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಒಂದು ಜಿಲ್ಲಾ ಕಾರ್ಮಿಕ ಸೇವೆಗಳ ಅಭಿವೃದ್ಧಿ ಸಹಕಾರ ಸಂಘ ಅಂತ ಸಂಘ ಮಾಡಿಕೊಂಡು ಆ ಸಂಘದ ಮೂಲಕ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಇಲಾಖೆಯ ನಿಗಮ ಮಂಡಳಿಗಳಿಗೆ ಹೊರಗುತ್ತಿಗೆ ನೌಕರರಿಗೆ ಅವರಿಗೆ ಸಂಬಳ ಮತ್ತು ಬೇರೆ ಇತರೆ ಈ ಮಾದರಿ ಬೀದರ್ ಮಾದರಿಯನ್ನು ಇಟ್ಟುಕೊಂಡು ಒಳಗುತ್ತಿಗೆ ಮಾಡಬೇಕು ಅನ್ನುವಂಥ ಪ್ರಸ್ತಾಪ ಸರ್ಕಾರದ ಮುಂದೆ ಇದೆ. ಅದು 28 ಒಳಗಡೆ ಮಾಡ್ತೀವಿ ಎನ್ನುವಂಥ ಒಂದು ಆದೇಶ ಮಾಡಿದೆ. ಇದರ ಜೊತೆಗೆ ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೊಹಮ್ಮದ್ ಮೊಹಸಿನ್ ಅವರು 16/12/25ಕ್ಕೆ ಒಂದು ಸರ್ಕ್ಯುಲರ್ ಮಾಡಿ ಎಲ್ಲ ಇಲಾಖೆಗಳ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ನೀವು 15 ದಿನಗಳ ಒಳಗಡೆ ಒಳಗುತ್ತಿಗೆ ಪದ್ಧತಿ ಜಾರಿ ಮಾಡೋದಕ್ಕೆ ನೀವು ಒಂದು ಅಮೂಲ್ಯವಾದಂಥ ಸಲಹೆ ಅಭಿಪ್ರಾಯಗಳನ್ನು ಕೊಡಿ. ನೀವು 15 ದಿನಗಳ ಒಳಗಡೆ ಕೊಡಲಿಲ್ಲ ಅಂದರೆ ಒಳಗುತ್ತಿಗೆ ಪದ್ಧತಿ ಜಾರಿ ಮಾಡೋದಕ್ಕೆ ಸಾಮರ್ಥ್ಯ ಇದೆ ಅಂತ ಅನ್ಕೊಂತೀವಿ ಎನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ, 3.5 ಲಕ್ಷ ಅಸಂಘಟಿತ ಕಾರ್ಮಿಕರು ಇವತ್ತು ಎಲ್ಲ ಸರ್ಕಾರಿ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಇವತ್ತು ಕರ್ತವ್ಯ ನಿರ್ವಹಿಸ್ತಾರೆ. ಇವರಿಗೆ ಒಳಗುತ್ತಿಗೆ ಮಾಡಿದ್ರೆ K2 ರೂಪದಲ್ಲಿ, ಖಜಾನೆ 2 ರೂಪದಲ್ಲಿ ಇವರಿಗೆ ಏನು ಸರ್ಕಾರಿ ನೌಕರರಿಗೆ ವೇತನ ಕೊಡ್ತಿದೆ, ಹಂಗೆ ಇವ್ರಿಗೂ ವೇತನ ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ. PF ESI ಕೂಡ ಇವರೇ ಬರ್ತಾರೆ, ಇವರು ಸರ್ಕಾರದ ಭಾಗ ಆಗ್ತಾರೆ. ಹಂಗಾಗಿ ಈ 3.5 ಲಕ್ಷ ನೌಕರರ ಜೊತೆಗೆ ಅವ್ರ ಕುಟುಂಬಗಳು ಸೇರಿಕೊಂಡ್ರೆ 35 ಲಕ್ಷ ಕುಟುಂಬಗಳಿಗೆ
ಇದೊಂದು ಸಂಜೀವಿನಿ ತರ ಒಂದು ಇದಾಗುತ್ತೆ. ಇದಕ್ಕಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಒಳಗುತ್ತಿಗೆ ಪದ್ಧತಿಯನ್ನ ಜಾರಿಗೆ ಆಗ್ರಹಿಸಿ ಏನು ನಮ್ಮ ದೀಕ್ಷಿತ್ ಶಿಲಾಗಿ ದೀಕ್ಷಿತ್ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರಿ ಇಲಾಖೆ ನಿಗಮ ಮಂಡಳಿ ಒಳಗುತ್ತಿಗೆ ನೌಕರರ ಹೋರಾಟ ವೇದಿಕೆಯನ್ನು ಹೋರಾಟ ಹಮ್ಮಿಕೊಂಡಿದೆ. ಈ ಹೋರಾಟಕ್ಕೆ ನಾವು ಕೂಡ ನೈತಿಕವಾಗಿ ಬೆಂಬಲಿಸ್ತಾ ಇದೀವಿ ಮತ್ತೆ ನಾವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ.